ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಖಮೇನಿ ಹತ್ಯೆ ಖಂಡಿಸಿ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಹೊಸೂರು ರಸ್ತೆಯಲ್ಲಿ ಶಿಯಾ ಮುಸ್ಲಿಮರು ಈ ರೀತಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಇಸ್ರೇಲ್ ಇರಾನ್ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಮೇನಿಯನ್ನು ಕೊಲ್ಲಲಾಗಿದೆ. ಇದನ್ನು ವಿರೋಧಿಸಿ ಶಿಯಾ ಮುಸ್ಲಿಮರು 2,000 ಜನ ಸೇರಿ ಅವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಿಮ್ಮ ನಂಬರ್ ತಗೊಂಡು ಅವರು ಸುಪ್ರೀಂ ಲೀಡರು. ಅವ್ರು ಯಾವಾಗಲೂ ಯಾರ್ದು ಹಾಳು ಮಾಡಿಲ್ಲ, ಅವ್ರು ಯಾವಾಗಲೂ ಪುಣ್ಯನ ಮಾಡಿದ್ದು. ಅವ್ರು ಯಾರು ಸಪೋರ್ಟು ಮಾಡಿಲ್ಲ. ಹಂಗಾದ್ರೂ ಅವರು ಇವರಿಗೆ ಪಲಿಸ್ತೀನ್ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರು. ಹಂಗಾದ್ರೂ ಅವ್ರಿಗೆ ಸಾಯಿಸವ್ರೆ. ನಾವೇನು ಹೇಳಲ್ಲ, ನಾವೆಲ್ಲ ಅವರೆಲ್ಲ ಮಾಡಿದ ತಪ್ಪೆ. ನಾವೇನು ಹೇಳಲ್ಲ, ದೇವ್ರು ಇದ್ದಾರೆ, ಅವ್ರಿಗೆ ನೋಡ್ಕೊಂಡ್ರೆ. ಬಟ್ ನಮ್ಮ ಸುಪ್ರೀಂ ಲೀಡರ್ ಖಮೇನಿಯ ಹತ್ಯೆಯನ್ನು ಖಂಡಿಸಿ ಶಿಯಾ ಮುಸ್ಲಿಮರು ಆನೆಪಾಳ್ಯದ ಕಬರ್ಸ್ಥಾನದಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಖಮೇನಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದಾರೆ. ಈಗಾಗಲೇ ಕಬರ್ಸ್ಥಾನಕ್ಕೆ ಶಾಸಕ ಹ್ಯಾರಿಸ್ ಅವರು ಕೂಡ ಬಂದಿದ್ದಾರೆ. ಅವರಿಂದ ಒಂದಿಷ್ಟು ಪೊಲೀಸರು ಮಾಹಿತಿಯನ್ನು ಪಡೆಯುವಂಥದ್ದು ಮತ್ತು ಇಲ್ಲಿಂದ ಬೇಗ ಮೂವ್ ಆಗಿ ಅನ್ನುವಂಥದ್ದನ್ನು ಕೂಡ ಈಗ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಸುಮಾರು ಶಿಯಾ ಮುಸ್ಲಿಮರು ಕೂಡ ಸೇರಿದ್ದಾರೆ. ಖಮೇನಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದಾರೆ. ಇದು ಮಾನವೀಯತೆಯ ಮೇಲೆ ನಡೆದಂತಹ ದಾಳಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಎಲ್ಲ ಶಿಯಾ ಮುಸ್ಲಿಮರ ಬಳಿ ಬಂದು ಅವರ ಅಹವಾಲುಗಳನ್ನು ಕೂಡ ಸ್ವೀಕರಿಸಿದ್ರು. ಅದಾದ ಬಳಿಕ ಅವರ ಜೊತೆ ಇಲ್ಲಿ ಸೇರಿದ್ರು. ಸೊ ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಹೇಗೆ ಖಂಡಿಸ್ತಾ ಇದ್ದೀರಿ? ಖಂಡಿತವಾಗಿ ಇದನ್ನು ಯಾವುದೇ ರೀತಿಯಲ್ಲಿ ಒಪ್ಕೊಳ್ಳೋಕ್ಕಾಗುವಂಥ ಘಟನೆ ಅಲ್ಲ. ಇವತ್ತು ಪ್ರಪಂಚ ಎಲ್ಲನೂ ಮಾನವೀಯತೆಯನ್ನು ಎತ್ತಿಡಿಬೇಕಾಗಿರುವಂಥ ಒಂದು ಸಮಯ. ಮನುಷ್ಯನ ಅಧಿಕಾರ, ಮನುಷ್ಯನ ರೈಟ್ ಅಂತೇಳಿ ಎಲ್ಲ ದೇಶಗಳು ಮಾತಾಡುತ್ತೆ. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ? ಮಾನವೀಯತೆ, ಮನುಷ್ಯನ ಹಕ್ಕನ್ನು ಕೊಡುವಂಥ ಸಂದರ್ಭ ನಡೀತಾ ಇದೆಯಾ? ಪ್ರಪಂಚದ ದೊಡ್ಡ ದೊಡ್ಡ ಶಕ್ತಿ ಇರುವಂಥ ರಾಷ್ಟ್ರಗಳು ಏನು ಮಾಡ್ತಾ ಇದೆ? ನಾವು ಏನನ್ನು ಕಾಪಾಡಬೇಕು, ಅದನ್ನು ಕಾಪಾಡದೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಶಾಂತಿ, ಸಮಾಧಾನ ಇದನ್ನೆಲ್ಲ ಜೊತೆ ಸೇರಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು. ಅದು ಇವತ್ತು ಎಲ್ಲೋ ಕೊರತೆ ಆಗ್ತಾ ಇದೆಯಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಈಗ ಎಷ್ಟು